ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ಘಟಕ 5 ಆಗಿರ್ತಕ್ಕಂತಹ ಸಮಾಂತರ ಶ್ರೇಣಿಗಳು ಎಂಬ ಪಾಠದ LBA ಅಂದರೆ 20 ಅಂಕಗಳ ಒಂದು ಟೆಸ್ಟನ್ನು ನೋಡ್ತಾ ಹೋಗೋಣ. ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲ್ಯಾಂಕನ ಕಾನ್ಸೆಪ್ಟ್ಗೆ ಸಂಬಂಧಿಸಿದ್ದಾಗಿರ್ತದೆ. ಸೊ ಒಟ್ಟು 20 ಅಂಕಗಳು, 40 ನಿಮಿಷಗಳು ಈ ಒಂದು ಪರೀಕ್ಷೆಗೆ ಕಾಲಾವಕಾಶ ಇರ್ತದೆ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬಹು ಆಯ್ಕೆಯ ಪ್ರಶ್ನೆಗಳು 3 ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. 1 ಅಂಕ, ಟೋಟಲ್ ಆಗಿ ನಿಮಗೆ 3 ಅಂಕಗಳು ಸಿಗ್ತವೆ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ n ಪದವು n = 5n + 3 ಆದಾಗ ಆ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದ್ರಾಗ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ಆಪ್ಷನ್ 1 ಮೊದಲೇ ಆನ್ಸರು A3 = 18 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಅಂದರೆ ಏನು ಮಾಡಬೇಕು, ಇಲ್ಲಿ 5n ಅಂತ ಇದೆಯಲ್ಲ, ಸೊ ಅಲ್ಲಿ 3ನೇ ಪದವನ್ನು ಕಂಡು ಹಿಡಿಬೇಕಾಗ್ತದೆ. n ಇದ್ದ ಜಾಗದಲ್ಲಿ 3 ಅಂತ ಹಾಕಿದರೆ ನೀವು 5 × 3 15 ಆಗ್ತದೆ, +3 ಅಂದರೆ 18 ಆಗ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, 5, 3, 1, -1 ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಕೇಳ್ತಾನೆ. ಆಪ್ಷನ್ ಎ 1, ಆಪ್ಷನ್ ಬಿ -2, ಆಪ್ಷನ್ ಸಿ 3 ಹಾಗೂ ಆಪ್ಷನ್ ಡಿ 4 ಇದೆ. ಸೊ ಇದರಲ್ಲಿ ನೋಡಿ ಡಿ ಅನ್ನು ಕಂಡುಹಿಡಿಬೇಕಂದ್ರೆ ನಾವು A2 - A1 ಅಥವಾ A3 - A2 ಅಂತ ನೋಡ್ತೇವೆ. ಸೊ ಫಾರ್ಮುಲಾ ಇದೆ ಅದು. ಸೊ 3ರಲ್ಲಿ 5 ಕಳೆದ್ರೆ -2 ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ 2 - 2 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, 2, x, 26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ ಅಂತ ಕೇಳ್ತಾನೆ. ಸೊ ಮೊದಲೇ ಪದ ಕೊಟ್ಟಿದ್ದಾನೆ, ಹಾಗೆ ಲಾಸ್ಟ್ನೇ ಪದ ಕೊಟ್ಟಿದ್ದಾನೆ. a + l/2 ಅಂದರೆ x = ಏನಾಗೈತಪ್ಪ ಅಂದರೆ ಸೊ 14 ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಎ 14 ಸರಿಯಾದ ಉತ್ತರ ಆಗ್ತದೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಎಸ್, x = 14 ಸರಿಯಾದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 × 1 = 3 ಅಂಕಗಳು, ಒಟ್ಟು 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಒಂದು ಸಮಾಂತರ ಶ್ರೇಣಿಯ n ಪದವು n = 3n - 2 ಆದಾಗ ಆ ಶ್ರೇಣಿಯ 9ನೇ ಪದ ಕಂಡುಹಿಡಿರಿ ಅಂತ ಕೇಳ್ತಾನೆ. ಸೊ ಏನಪ್ಪ ಇಲ್ಲಿ ನೋಡಿ, n ಜಾಗದಲ್ಲಿ ನೀವೇನು ಮಾಡಿರಿ, 9 ತುಂಬಿ 3 × 9 -2 ಆಗ್ತದೆ. 9 3 27, 27 - 2 ಅಂದರೆ 25. ಆನ್ಸರ್ 25 ಆಗ್ತದೆ. ಬನ್ನಿ ನೋಡ್ತಾ ಹೋಗೋಣ ಆನ್ಸರ್ ಎಷ್ಟಿದೆ ಅಂತ. ಸೊ ಆನ್ಸರ್ 4, 25 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 5ನೇ ಪ್ರಶ್ನೆ ನೋಡಿ, 100, 93, 86 ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳ್ತಾನೆ. ಸಿಂಪಲ್, D = A2 - A1 ಅಲ್ಲಿ 93 ಮತ್ತು 100 ನಡುವೆ 7 ವ್ಯತ್ಯಾಸ ಕಂಡು ಬರ್ತದೆ. ಕಡಿಮೆ ಇರೋದ್ರಿಂದ -7 ಸರಿಯಾದ ಉತ್ತರ ಆಗ್ತದೆ. ಸೊ D = -7 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ n = 2n + 1 ಆದಾಗ ಅದರ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿರಿ ಅಂತ ಕೇಳ್ತಾನೆ. ಸಾಮಾನ್ಯ ವ್ಯತ್ಯಾಸ ಎಷ್ಟಾಗ್ತದಪ್ಪ ಅಂದರೆ 2 ಆಗ್ತದೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ 5 ಪ್ರಶ್ನೆಗಳು ಕಂಡು ಬರ್ತವೆ. ನೀವು ಇದರಲ್ಲಿ ಒಟ್ಟು ಒಂದು ಪ್ರಶ್ನೆಗೆ 2 ಅಂಕ ಅಂದಂಗೆ 5 ಪ್ರಶ್ನೆಗಳಿಗೆ ಒಟ್ಟು ಟೋಟಲ್ ಆಗಿ 10 ಅಂಕಗಳು ಈ ಒಂದು ಮೇನ್ನಿಂದ ನಿಮಗೆ ದೊರೀತದೆ. ಮೊದಲನೇ 7ನೇ ಪ್ರಶ್ನೆ ನೋಡೋಣ. 1, 5, 9 20 ಪದಗಳ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿರಿ ಅಂತ ಕೇಳಿದ್ರೆ 20 ಪದಗಳ ಮೊತ್ತ ಕೇಳಿದರೆ ಮೊತ್ತ ಕೇಳಿದಾಗ SN ಫಾರ್ಮುಲಾ ಹಾಕಬೇಕಾಗ್ತದೆ ನೀವು. ಬನ್ನಿ ಆನ್ಸರನ್ನು ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ನೋಡಿ, SN = 2a + n - 1d ಇದು ಫಾರ್ಮುಲಾ. ಸೊ ಎ ವ್ಯಾಲ್ಯೂ 1 ಕೊಟ್ಟಿದ್ದಾನೆ. ಸೊ ಡಿ ವ್ಯಾಲ್ಯೂ 4 ಇದೆ, ಹಾಗೂ ಎನ್ ವ್ಯಾಲ್ಯೂ 20 ಕೇಳಿದ್ದಾನೆ. ಓಕೆ, ಸೊ ಫಾರ್ಮುಲಾದಲ್ಲಿ ಹಾಕ್ತಾ ಹೋಗೋಣ. n/2 ಅಂದರೆ 20/2, 2 × a ವ್ಯಾಲ್ಯೂ 1 ಕೊಟ್ಟಿದ್ದಾನೆ. ಸೊ ಹಾಗಾಗಿ n ಅಂದರೆ 20 ಇದೆ, -1 ಹಾಗೆ ಇಡಿ. ಡಿ ಅಂದರೆ ಡಿಫ್ರೆನ್ಸ್ 4 ಇದೆ. ಸೊ 4 ಬರ್ರಿ. ಸೊ ಇಲ್ಲಿ 2 1 2 10 20 ಆಗ್ತದೆ. 10 2 1 2. ಸೊ 20ರಲ್ಲಿ -1 ಮಾಡಿದ್ರೆ 19, ಇದು 4 ಹಂಗೆ ಇರಲಿ. 19 4 76 ಆಗ್ತದೆ. ಸೊ +2 ಇದನ್ನು ಟೋಟಲ್ ಮಾಡೋಣ. 78 × 10 ಆಗ್ತದೆ. ಸೊ 780 ಸರಿಯಾದ ಉತ್ತರ ಆಗ್ತದೆ. ಅಂದರೆ 20 ಪದಗಳ ಮೊತ್ತ ಎಷ್ಟಪ್ಪ ಅಂದರೆ 780 ಆಗಿರ್ತದೆ.
ಎಂಟನೇ ಪ್ರಶ್ನೆ ನೋಡಿ, 5 + 10 + 15 20 ಪದಗಳ ಮೊತ್ತ ಮತ್ತು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಬನ್ನಿ, ಇದೇ ರೀತಿಯಾದಂಥ ಲೆಕ್ಕ ಇದೆ. SN = n/2 × 2a + n - 1d. a ವ್ಯಾಲ್ಯೂ ಎಷ್ಟಿದೆ ಅಂದರೆ 5 ಇದೆ, ಡಿ ವ್ಯಾಲ್ಯೂ ಕೂಡ 5 ಇದೆ, ಹಾಗೂ ಎನ್ ವ್ಯಾಲ್ಯೂ 20 ಇದೆ. ಸೊ ಫಾರ್ಮುಲಾದಲ್ಲಿ ಹಾಕಿ 20/2, 2 × a ವ್ಯಾಲ್ಯೂ ಅಂದರೆ 5 + 20 - 1, ಡಿ ವ್ಯಾಲ್ಯೂ 5 ಇದೆ. ಸೊ 2 1 2 10. ಸೊ 2 × 5 ಅಂದರೆ 10, 20 - 1 ಅಂದರೆ 19, × 5 19, 95 + 10 ಅಂದರೆ 105 + 10 ಅಂದರೆ 1050 ಸರಿಯಾದ ಉತ್ತರ ಆಗ್ತದೆ. ಹಾಗಾದರೆ 20 ಪದಗಳ ಮೊತ್ತ ಎಷ್ಟು ಇಲ್ಲಿ? 1050. ಇನ್ನು 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. 5, 9, 13 21ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಪದವನ್ನು ಕೇಳಿರೋದ್ರಿಂದ ಏನು ಫಾರ್ಮುಲಾ ಹಾಕಬೇಕಾಗ್ತದೆ ನೀವು ಇಲ್ಲಿ? 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. n = a + n - 1d. a ವ್ಯಾಲ್ಯೂ ಎಷ್ಟೈತಿ? 5 ಇದೆ, ಡಿ ವ್ಯಾಲ್ಯೂ 4 ಇದೆ, ಹಾಗೂ ಎನ್ ವ್ಯಾಲ್ಯೂ 21 ಇದೆ. ಫಾರ್ಮುಲಾದಲ್ಲಿ ಹಾಕ್ತಾ ಹೋಗೋಣ. a ಅಂದರೆ 5 + n ಅಂದರೆ 21 - 1 × 4. ಸೊ 20 × 4 80 + 5 ಅಂದರೆ a21 = a 21ನೇ ಪದ ಎಷ್ಟಪ್ಪ ಅಂದರೆ 85 ಆಗಿರ್ತದೆ. ಇನ್ನು 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. 2, 5, 8 ಸಮಾಂತರ ಶ್ರೇಣಿಯ 30ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡೋಣ. ಏನಿದೆ 10ನೇ ಪ್ರಶ್ನೆ ಅಂತ. n = a + n - 1d. a ವ್ಯಾಲ್ಯೂ 2 ಇದೆ, ಡಿ ವ್ಯಾಲ್ಯೂ 3 ಇದೆ, n = 30 ಇದೆ. ಸೊ ಫಾರ್ಮುಲಾದಲ್ಲಿ ಹಾಕಿ an = 2 + 30 - 1 × 3 ಆಗ್ತದೆ, ಡಿ ವ್ಯಾಲ್ಯೂ 3 ಇದೆ. ಸೊ 2 + 30 - 1 ಅಂದರೆ 29 × 3, 29 3 87 ಆಗ್ತದೆ. ಸೊ 87 + 2 ಅಂದರೆ 89. a 30ನೇ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 89 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 11ನೇ ಪ್ರಶ್ನೆ ನೋಡ್ತಾ ಹೋಗೋಣ. 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ? 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಅಂತ ಕೇಳ್ತಾನೆ. ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇದೆ, ತುಂಬ ಈಸಿಯಾಗಿ ಬಿಡಿಸೋಣ ಅದು ಯಾವ ರೀತಿ ಅಂತ. ಸೊ 2 ಅಂಕಿಯ ನೋಡಿ, ಇನ್ನು ಕ್ವಶನ್ ಓದ್ಬಿಡೋಣ. 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಅಂತ ಕೇಳಿದಾನೆ. ಸೊ 9 ಕೂಡ ಆಗ್ತದೆ, ಆದರೆ ಅದು 2 ಅಂಕಿ ಸಂಖ್ಯೆ ಆಗಿರಲ್ಲ. ಸೊ ಹಾಗಾಗಿ 12ರಿಂದ ನೋಡಬೇಕಾಗ್ತದೆ. 12, 15, 18 2 ಅಂಕಿ ಅಂದರೆ 100 ಒಳಗಡೆ ಆಗ್ತದೆ 99. ಓಕೆ. ಸೊ an = a + n - 1d. a ವ್ಯಾಲ್ಯೂ 12 ಇದೆ, ಡಿ ವ್ಯಾಲ್ಯೂ 3 ಇದೆ. ನೋಡಿ, 15ರಾಗಿ 12 ಕಳೆದ್ರೆ 3 ಆಗ್ತದೆ, 18ರಾಗಿ 15 ಕಳೆದ್ರೆ ಕೂಡ 3 ಆಗ್ತದೆ. ಸೊ ಡಿ ವ್ಯಾಲ್ಯೂ 3 ಆಗ್ತದೆ, ಎನ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ ಕ್ವಶನ್ ಮಾರ್ಕ್ ಇಟ್ಟಿದ್ದೀನಿ. an = ಕೊನೆಯ ಪದ ಯಾವುದಪ್ಪ ಅಂದರೆ 2 ಅಂಕಿದು 99 ಆಗ್ತದೆ. ಸೊ an = 99 = 12. a ವ್ಯಾಲ್ಯೂ ಅಂದರೆ 12 + n - 1d. ಸೊ 12 + n - 1 × 3 ಅಂತ ಬರಿತೀವಿ. ಈ 12ಅನ್ನು ನಾನು ಏನು ಮಾಡ್ತೀನಿ, ಈಕ್ವಲ್ಸಿಂದ ಈ ಕಡೆ ಹಾಕ್ದಾಗ 99 - 12 ಆಗ್ತದೆ. ಸೊ 87 ಆಗ್ತದೆ. ಈ 3ಅನ್ನು ಕೂಡ ಇಲ್ಲಿ ಇಂಟು ಇರೋದ್ರಿಂದ ಇಂಟು ಇದ್ದದ್ದನ್ನು ಈಕ್ವಲ್ಸಿಂದ ಈ ಕಡೆ ಹಾಕಿದೆ ಅಂದರೆ ಲೆಫ್ಟ್ ಸೈಡ್ ಹಾಕಿದೆ ಅಂದರೆ ಡಿವೈಸನ್ ಆಗ್ತದೆ. ಸೊ 87 / 3 ಅಂದರೆ 3 1 3 2 ಹೌದಾ, 3 2 6 ಆಗ್ತದೆ. ಸೊ 2 ಉಳಿತು, ಮತ್ತು ಇಲ್ಲಿ 7 ಐತಿ, 27 ಆಯಿತು. 3 9 27, 27 = n - 1d, n - 1 ಆಗ್ತದೆ. ಸೊ ಈ 21ಅನ್ನು ನಾನು ಈ -1ಅನ್ನು ಈ ಕಡೆ ಹಾಕಿದರೆ ಏನಾಗ್ತದಪ್ಪ ಅಂದರೆ ಪ್ಲಸ್ ಮೈನಸ್ ಇದ್ದು ಪ್ಲಸ್ ಆಗ್ತದೆ. ಸೊ n = 30 ಸರಿಯಾದ ಉತ್ತರ ಆಗ್ತದೆ. ಇನ್ನು 12ನೇ ಪ್ರಶ್ನೆ, ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. ಇದು 4 ಅಂಕದ ಪ್ರಶ್ನೆ ಆಗಿರ್ತದೆ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. a4 + a8 = 24, a + 3d + a + 7d = 24 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ a ಎರಡನ್ನು ಕೂಡಿಸ್ಬೇಕಾಗ್ತದೆ. 2a + 10d = 24. ಇಲ್ಲಿ ನೋಡಿ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ a + 5d = 12. ಅಂದರೆ ಇಲ್ಲಿ ನಾನು ಏನು ಮಾಡ್ತೀನಿ, ಲಸಾವನ್ನು ತೆಗೆದುಕೊಳ್ತೇನೆ. ಓಕೆನಾ. 2, 10 ಮತ್ತು 24ರಲ್ಲಿ ಕಾಮನ್ ಆಗಿ 2 ಐತಿ. ಸೊ 2 ತೆಗೆದುಕೊಳ್ತೀನಿ. ಕರೆಕ್ಟ್ ಎಜುಕೇಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಇನ್ನು ಎರಡನೇ ಕಾನ್ಸೆಪ್ಟ್ ಏನೈತಿ, a6 ಮತ್ತು a10 = 44 ಆಗ್ತದೆ. ಸೊ a6ಅನ್ನು ನಾನು ಹೆಂಗೆ ಬರ್ತೀನಪ್ಪ ಅಂದರೆ a + 5d, a10ಅನ್ನು ನಾನು a + 9d ಅಂತ ಬರಿತೀನಿ. a ಕೂಡಿಸಿದಾಗ 2a + 14d = 44 ಆಗ್ತದೆ. ಸೊ ಇಲ್ಲಿ ಕಾಮನ್ ಆಗಿರೋದು ಕೂಡ 2 ಇದೆ. ಸೊ 2ಅನ್ನು ಕಾಮನ್ ಆಗಿ ತೆಗಿತೀನಿ. a + 7d = 22 ಆಗ್ತದೆ. ಇದನ್ನು ಕರೆಕ್ಟ್ ಎಜುಕೇಷನ್ 2 ಅಂತ ತೊಗೊತೀನಿ. ಸಮೀಕರಣ 2ರಲ್ಲಿ
ಒಂದನ್ನು ಕಳೆದಾಗ, ಹೌದಾ? ಸೊ ಏನಾಗ್ತದ, ಎ ಪ್ಲಸ್ 7d ಈಕ್ವಲ್ಸ್ ಟು 22, ಎ ಪ್ಲಸ್ 5d ಈಕ್ವಲ್ಸ್ ಟು 12. ಸೊ ಎ ಗೆಟ್ ಕ್ಯಾನ್ಸಲ್ ಆಗ್ತದೆ ಚಿಹ್ನೆ ಬದಲಾಯಿಸಿದಾಗ. ಸೊ 7 ಪ್ಲಸ್ 5 ಇಲ್ಲಿ ಚಿಹ್ನೆ ಬದಲಾಗ್ತದೆ. ಸೊ 7ರಲ್ಲಿ 5 ಕಳೆದ್ರೆ 2d ಆಗ್ತದೆ, 22ರಲ್ಲಿ 12 ಹೋದರೆ 10 ಆಗ್ತದೆ. 2d ಈಕ್ವಲ್ಸ್ ಟು 10. ಸೊ ಇಲ್ಲಿ 2 ಮತ್ತು ಡಿ ನಡುವೆ ಮಲ್ಟಿಪ್ಲಿಕೇಶನ್ ಚಿಹ್ನೆ ಇದೆ. ಸೊ ಈ ಕಡೆ ಈಕ್ವಲ್ಸ್ನಿಂದ ಈ ಕಡೆ ಬಲಗಡೆ ಹಾಕಿದಾಗ ಡಿ ಈಕ್ವಲ್ಸ್ ಟು 10 ಡಿವೈಡೆಡ್ ಬೈ 2 ಆಗ್ತದೆ. ಸೊ 2 1 2 5. ಸೊ ಹಾಗಾಗಿ ಡಿ ವ್ಯಾಲ್ಯೂ 5 ಸಿಗ್ತದೆ ನಮಗೆ. ಇನ್ನು ಡಿ ವ್ಯಾಲ್ಯೂ 5ಅನ್ನು ನಾವು ಸಮೀಕರಣ 1ರಲ್ಲಿ ತುಂಬಲಾಗ್ತದೆ. ಸೊ ಎ ಪ್ಲಸ್ 5d ಈಕ್ವಲ್ಸ್ ಟು 12. ಎ ಪ್ಲಸ್ 5 ಇಂಟು ಡಿ ವ್ಯಾಲ್ಯೂ 5 ಇದೆ, 5 5 25 ಆಗ್ತದೆ. ಸೊ ಈ ಈಕ್ವಲ್ಸಿಂದ ಈ ಕಡೆ ಹಾಕಿದಾಗ 12 ಮೈನಸ್ 25 ಆಗ್ತದೆ. ಸೊ ಎ ಈಕ್ವಲ್ಸ್ ಟು -13 ಸರಿಯಾದ ಉತ್ತರ ಆಗ್ತದೆ. ಹಾಗಾದರೆ ಶ್ರೇಣಿಯ ಮೊದಲ 3 ಪದಗಳನ್ನು ನೋಡ್ತಾ ಹೋಗೋಣ. -13 ಅದಕ್ಕೆ ಡಿ ವ್ಯಾಲ್ಯೂವನ್ನು ಸೇರಿಸಿದಾಗ -13 ಪ್ಲಸ್ 5 ಈಕ್ವಲ್ಸ್ ಟು -8, ಹಾಗೆ -8 ಪ್ಲಸ್ 5 ಈಕ್ವಲ್ಸ್ ಟು -3. ಹಾಗಾದರೆ ಶ್ರೇಣಿಯ ಮೊದಲ 3 ಪದಗಳು ಯಾವಪ್ಪ ಅಂದರೆ ಸೊ -13, -8 ಹಾಗೂ -3 ಸರಿಯಾದ ಉತ್ತರ ಆಗಿರ್ತದೆ. ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಸಂಪೂರ್ಣವಾಗಿ ದೊರೀತವ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸಮಾಂತರ ಶ್ರೇಣಿಗಳು ಎಂಬ ಪಾಠದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತೀನಿ. ಅಷ್ಟಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.